ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ SSLC ರಿವಿಷನ್ ಸೀರೀಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಡೆಫಿನೆಟಾಗಿ ಬರ್ತಕ್ಕಂಥ ಕ್ವಶನ್ಸ್ ಮಕ್ಕಳೇ. ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು, ಸಮ್ಮರಿ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಪ್ಯಾಸೇಜ್ ರೈಟಿಂಗ್ ಆಗಿರ್ಬೋದು, ಎಸ್ಸೆ ರೈಟಿಂಗ್ ಆಗಿರ್ಬೋದು, ಪೋಯಮ್ ಆಗಿರ್ಬೋದು, ಎಕ್ಸ್ಟ್ರಾಕ್ಟ್ಸ್ ಆಗಿರ್ಬೋದು, ಇದೆಲ್ಲ ಕಂಪಲ್ಸರಿ ಬರೋವಂಥ ಕ್ವಶನ್ಸ್ ಆಗಿರೋದ್ರಿಂದ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ಫಿನಿಟಿವ್ ಅಂತ ಅಂದರೆ ನಿಮಗೆ ಅವರು ಮಲ್ಟಿಪಲ್ ಚಾಯ್ಸಲ್ಲಾದರೂ ಕೊಡ್ಬೋದು, ಹಾಗೇನಾದರೂ ಕೊಡ್ಬೋದು. ಏನಿಲ್ಲ ಮಕ್ಕಳೇ, ಟೂ ಎಲ್ಲಿ ಕಾಣಿಸುತ್ತೆ ನೋಡಿ, 2+ ವರ್ಬ್ ಇರಬೇಕು ಆನ್ಸರಲ್ಲಿ, ಆಯಿತಾ. ಟೂ ಜೊತೆಗೆ ಕ್ರಿಯಾಪದ ಇರಬೇಕು, ಅದನ್ನು ನಾವು ಇನ್ಫಿನಿಟಿವ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಸೆಂಟೆನ್ಸ್ ನಾನು ಒಂದೊಂದು ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತೆ. ಸುರೇಶ್ ಟುಕ್ ಪಾರ್ಟ್ ಇನ್ ದ ರೇಸ್ ಟು ವಿನ್ ದ ಪ್ರೈಸ್. ಇಲ್ಲಿ ಟು ವಿನ್ ನೋಡಿ, ಅಲ್ಲಿ ಯಾವ ಆಪ್ಷನಲ್ಲೂ ಟೂ ಇಲ್ಲ, ಟು ವಿನ್ ಇದೆ. ಡೈರೆಕ್ಟಾಗಿ ನೀವು ಟೂ ಯಾವುದಿರುತ್ತೋ ಅದಕ್ಕೆ ಆನ್ಸರ್ ಮಾಡಿದ್ರೆ ನಿಮಗೆ 1 ಮಾರ್ಕ್ ಕ್ವಶನ್ ಕೊಡುತ್ತೆ. ಕೆಲವೊಂದು ಸಲ ಟು ಇರುತ್ತೆ ಸೆಂಟೆನ್ಸಲ್ಲಿ, ಅವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅವಾಗ ಏನು ಮಾಡಬೇಕಂತಂದರೆ ಕ್ರಿಯಾಪದವನ್ನೇ ಸೆಲೆಕ್ಟ್ ಮಾಡಬೇಕು. 2+ ವರ್ಬ್ ಅಂತಲೇ ಕರೀತಾರೆ ಅದನ್ನು ಟು ಇನ್ಫಿನಿಟಿವ್ ಅಂತಲೇ ಕರೀತಾರೆ. ಸೊ ಇನ್ಫಿನಿಟಿವ್ಗೆ 2+ ವರ್ಬ್ನ ನೀವು ಸೆಲೆಕ್ಟ್ ಮಾಡಿ ಆನ್ಸರ್ ಬರೀಬೇಕಾಗತ್ತೆ. ನೋಡಿ, ಇಲ್ಲೆಲ್ಲ ಎಕ್ಸಾಂಪಲ್ಸ್ ಇದೆ, ಎಲ್ಲ ಎಕ್ಸಾಂಪಲ್ಸ್ ವಿತ್ ಆನ್ಸರ್ ಇದೆ, ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಇಫ್ ಕ್ಲಾಸ್ ಕ್ವಶನ್ಸ್ ಮಕ್ಕಳೇ. ಇಫ್ ಕ್ಲಾಸಲ್ಲಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಿಮಗೆ ಬರೋದೇ ವುಡ್ ಹ್ಯಾವ್ ಅಥವಾ ವುಡ್ ನಾಟ್ ಹ್ಯಾವ್. ಆಲ್ಮೋಸ್ಟ್ ವುಡ್ ಆ್ಯಂಡ್ ಹ್ಯಾವ್ ಅಥವಾ ವುಡ್ ಹ್ಯಾವ್, ಮ್ಯಾಕ್ಸಿಮಮ್ ವುಡ್ ಹ್ಯಾವ್ನೇ ಬರ್ತಾ ಇರುತ್ತೆ. ಇದ್ದಿದ್ದಿದ್ರೆ, ಆಗಿದ್ದಿದ್ರೆ, ಹೋಗಿದ್ದಿದ್ರೆ, ಆ ಥರ ರೀಸನ್ ಕೊಡೋ ಅಂಥದ್ದು. ನೋಡಿ, ಇಫ್ ಐ ಹ್ಯಾಡ್ ಗಾನ್ ಟು ಆಗ್ರಾ ಐ ವುಡ್ ಹ್ಯಾವ್ ಸೀನ್ ತಾಜ್ ಮಹಲ್. ನಾನೇನಾದರೂ ಆಗ್ರಾಗೆ ಹೋಗಿದ್ದಿದ್ರೆ ನಾನು ತಾಜ್ ಮಹಲ್ನ ನೋಡ್ಬೋದಿತ್ತು. ಈ ರೀತಿ ಅರ್ಥ ಕೊಡುತ್ತೆ. ಸೆಂಟೆನ್ಸ್ ಓದಿ ನಿಮಗೆ ಯಾವುದು ಪ್ರಿಫರ್ ಅನಿಸುತ್ತೋ, ಆಲ್ಮೋಸ್ಟ್ ವುಡ್ ಹ್ಯಾವೇ ಕೊಡ್ತಾರೆ, ವುಡ್ ಆ್ಯಂಡ್ ಹ್ಯಾವ್ ಎಲ್ಲೋ ರೇರಾಗಿ ಕೊಡ್ತಾರೆ. ಅಂದರೆ ಈ ಎರಡರಲ್ಲಿ ಯಾವುದು ನಿಮಗೆ ಸೂಟೇಬಲ್ ಆಗುತ್ತೋ ಕರೆಕ್ಟಾಗಿ ಆನ್ಸರ್ ಮಾಡಿ. ಏನೂ ಗೊತ್ತಿಲ್ಲದೆ ಇರೋರು ವುಡ್ ಹ್ಯಾವ್ ಅಥವಾ ವುಡ್ ಹ್ಯಾವ್ ನಾಟ್ ಹ್ಯಾವ್ ಯಾವುದಿರುತ್ತೋ ಅದನ್ನು ಆನ್ಸರ್ ಮಾಡಿ. ನೆಕ್ಸ್ಟು ಆರ್ಟಿಕಲ್ಸ್ ನೋಡಿ. ಆರ್ಟಿಕಲ್ಸ್ ನಿಮಗೆ 3 ಆರ್ಟಿಕಲ್ಸ್ ಇದೆ, ಎ ಆ್ಯಂಡ್ ದ ಮತ್ತು ದಾನ ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ, ಎ ಮತ್ತು ಆ್ಯನನ್ನು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಸೊ ಎ ಪರ್ಟಿಕ್ಯುಲರಾಗಿ ಕನ್ಸೋನೆಂಟ್ ಸೌಂಡ್ ಲೆಟರ್ಸ್ ಮುಂದೆ ಬರ್ತಾ ಹೋಗುತ್ತೆ, ಆ್ಯನು AEIOU ಮುಂದೆ ಬರ್ತಾ ಹೋಗುತ್ತೆ. ಸೊ ಯಾವ್ಯಾವ ಕಂಡೀಷನ್ಸ್ ಯೂಸ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿದೆ. ಐ ಹ್ಯಾವ್ ಎ ಕಾರ್, ಶಿ ಹ್ಯಾಸ್ ಎ ಬ್ರದರ್, ಕನ್ಸೋನೆಂಟ್ ಲೆಟರ್ ಸೌಂಡ್ ಮುಂದೆ. ಆ್ಯನ್ ಆ್ಯಪಲ್, ಆ್ಯನ್ ಆರೆಂಜ್, ಓವಲ್ ಸೌಂಡ್ ಮುಂದೆ. ಇಫ್ ಈ ಈಸ್ ಆ್ಯನ್ FDA. ಸೊ ಇಲ್ಲಿ ಎಫು ನಮಗೆ ಓವಲ್ ಅಲ್ಲ, ಆದರೂ ಕೂಡ FDA ಮುಂದೆ ಆ್ಯನ್ ಅಂತ ಆಗ್ತಾಯಿದ್ದೀವಿ. ಯಾಕಂತಂದರೆ ಎಫು ಓವಲ್ ಸ್ವರಗಳ ಸೌಂಡು ಮಾಡ್ತಾಯಿದ್ದೆ, ಅದಕ್ಕೋಸ್ಕರ. ನೋಡಿ, ನೀವು ಬೇಕಾದರೆ ಕನ್ನಡದಲ್ಲಾದರೂ ಇದು ಬರ್ಕೊಂಬಿಡಿ, ಅದು ಯಾವ ಸೌಂಡ್ ಬರ್ತಾಯಿದೆ ಅಂತ, ಆಯಿತಾ. HEE CBI ನೋಡಿ, ಇಲ್ಲಿ ಕನ್ಸೋನೆಂಟ್ ಸೌಂಡ್ ಬರ್ತಾಯಿದೆ. ದ ಗ್ರೇಟೆಸ್ಟ್, ದ ಲಾಂಗೆಸ್ಟ್, ಸೂಪರ್ಲೇಟಿವ್ ಡಿಗ್ರಿ ಮುಂದೆ ದ ಯೂಸ್ ಮಾಡ್ಬೋದು. ಆರ್ಡಿನಲ್ಸ್ ಅಂತಂದರೆ ಫಸ್ಟು, ಸೆಕೆಂಡು, ಥರ್ಡ್ ಈ ಥರ ಬಂದಾಗೆಲ್ಲ ನೀವು ದ ಯೂಸ್ ಮಾಡ್ಬೋದು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮುಂದೆ ದ ಯೂಸ್ ಮಾಡಿ. ಆಮೇಲೆ ಸೀಕ್ರೆಟ್ಸ್ ಬುಕ್ಗಳ ಮುಂದೆ ದ ಯೂಸ್ ಮಾಡಿ. ಆ್ಯಂಡ್ ಈ ಸ್ಟಡಿಡ್ ಇನ್ ಎ ಯೂನಿವರ್ಸಿಟಿ, ಓವಲ್ ಲೆಟರ್ ಇದ್ದರೂ ಕೂಡ ಕನ್ಸೋನೆಂಟ್ ಸೌಂಡ್ ಇರೋದ್ರಿಂದ ಇಲ್ಲಿ ಎ ಯೂಸ್ ಮಾಡ್ತಾ ಇದ್ದೀವಿ. ಒನ್ ಐಡ್ ಮ್ಯಾನ್, ಅರ್ಥ ಆಗ್ತಿದೆಯಾ? ಸೊ ಈ ರೀತಿ. ಆ್ಯಂಡ್ ರಿಪೀಟೆಡ್ ಆರ್ಟಿಕಲ್ಸ್ ನೀವಿಲ್ಲಿ ರೆಫರ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋದಾದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಇದೆ. ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಅವ್ರು ಯಾವುದಾದ್ರೂ ಕೊಡಲಿ, ನೀವು ಯಾವ ರೀತಿ ಕಂಪೇರ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು ಅನ್ನೋದು ಇಲ್ಲೊಂದಷ್ಟು ಎಕ್ಸಾಂಪಲ್ ಇದೆ. ಪಾಸಿಟಿವ್ ಡಿಗ್ರಿದು ಎಕ್ಸಾಂಪಲ್ಸ್. ಸೊ ನೀವೇನು ಮಾಡಬೇಕು, ಅವ್ರ ಪಾಸಿಟಿವ್ ಡಿಗ್ರಿ ಇದ್ದಾಗ ನಿಮಗೆ ಸೆಂಟೆನ್ಸಲ್ಲಿ ನೋ ಅದರಿಂದ ಸ್ಟಾರ್ಟ್ ಆಗುತ್ತೆ, ಆ್ಯಸ್ ಮತ್ತು ಸೊ ಯೂಸ್ ಆಗುತ್ತೆ, ಆಯಿತಾ. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮೋರ್ ಅಥವಾ ER ಮತ್ತು ದ್ಯಾನ್ ಯೂಸ್ ಆಗುತ್ತೆ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಿಮಗೆ EST ಮತ್ತು ದ ಯೂಸ್ ಆಗುತ್ತೆ. ಇಲ್ಲಿ ದ್ಯಾನ್ ಬರಲ್ಲ, ಅವರು ದ್ಯಾನ್ ಕೊಟ್ಟಿದ್ದಾರೆ, ದ ಯೂಸ್ ಆಗುತ್ತೆ. ಸೊ ಈ ರೀತಿ ದ ಗಂಗಾ ಈಸ್ ದ ಲಾಂಗರ್ ದ್ಯಾನ್ ಎನಿ ಅದರ್ ಇನ್ ಇಂಡಿಯಾ, ಈ ರೀತಿ ಅಂತಲೇ ಇಲ್ಲಿ ಕಂಪ್ಯಾರಿಟಿವ್ಗೆ ಚೇಂಜ್ ಮಾಡಿದ್ದಾರೆ. ಸೂಪರ್ಲೇಟಿವ್ ಡಿಗ್ರಿ ಫಾರ್ಮೇಟ್ ಕೊಟ್ಟಿದ್ದಾರೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಚಂದನ ಈಸ್ ದ ಮೋಸ್ಟ್ ಮಾಡರ್ನ್ ಗರ್ಲ್, ಆಯಿತಾ. ಇದು ಒಂದು ಮಾಡರ್ನ್ ಗರ್ಲ್ ಇಲ್ಲಿ ಇರೋದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ. ನೀವೇನು ಮಾಡಬೇಕು, ನೋ ಅದರ್ ಗರ್ಲ್ ಈಸ್ ಆ್ಯಸ್ ಮಾಡರ್ನ್ ಆ್ಯಸ್ ಚಂದನ, ಇದು ಪಾಸಿಟಿವ್ ಡಿಗ್ರಿ. ಇದನ್ನೇ ಕಂಪ್ಯಾರಿಟಿವ್ ಡಿಗ್ರಿಗೆ ಮಾಡಬೇಕಂತ ಅಂದರೆ ನೀವೇನು ಮಾಡಬೇಕು, ಸಬ್ಜೆಕ್ಟ್ನ ಈ ಕಡೆ ತಗೋಬೇಕು. ಚಂದನ ಈಸ್ ಮೋರ್ ಮಾಡರ್ನ್ ದ್ಯಾನ್ ಎನಿ ಅದರ್ ಗರ್ಲ್,
ಅಂತ ಬರಿಬೇಕು ಆಯಿತಾ. ಈ ರೀತಿ ನೀವು 3 ಡಿಗ್ರಿಗೂ ಕಂಪೇರ್ ಮಾಡೋದನ್ನು ನೋಡ್ಕೋಬೋದು. ಇಲ್ಲಿ ಎಕ್ಸಾಂಪಲ್ಸ್ ಇದೆ. ಕೊಲೊಕೇಶನ್ ಅಂತಂದರೆ ಯಾವುದ್ರ ಜೊತೆಗೆ ಯಾವುದು ಬೆಸ್ಟ್ ಮ್ಯಾಚ್ ಆಗುತ್ತೋ ಅದನ್ನು ಬರಿಬೇಕು. ಇಲ್ಲೊಂದಷ್ಟು ಎಕ್ಸಾಂಪಲ್ ಇದೆ. ಡೈನಿಂಗ್ ಜೊತೆಗೆ ಟೇಬಲ್, ಬುಕ್ ವರ್ಮ್ ಆಯಿತಾ. ಸೆಲ್ಫ್ ಡಿಸಿಪ್ಲಿನ್, ಶಾರ್ಟ್ ಟೆಂಪರ್. ಕೆಲವೊಂದು ಸಲ ಎರಡೆರಡು ಆಗುತ್ತೆ, ಅದನ್ನು ನೀವು ಎರಡೆರಡು ಅಂತಂದರೆ ಕೊಟ್ಟಿರೋವಂಥ ಆಪ್ಷನಲ್ಲಿ 2 ಆಗೋಕ್ಕೆ ಸಾಧ್ಯ ಇರಲ್ಲ, ಬೇರೆ ರೀತಿಯೂ ಆಗ್ಬೋದು. ಅದನ್ನು ಇಲ್ಲಿ ಒಂದಷ್ಟು ಕೊಟ್ಟಿದ್ದಾರೆ, ಎರಡು ಇರೋದು, ಅದು ಕೂಡ ಆಗೋಕ್ಕೆ ಚಾನ್ಸಸ್ ಇದೆ ಅಂತ. ಕ್ವಶನ್ ಟ್ಯಾಗ್ ಮಕ್ಕಳೇ ತುಂಬ ಈಸಿ ಇರೋ ಕ್ವಶನ್ ಟ್ಯಾಗ್. ಪ್ರೇಮ್ ಈಟ್ಸ್ ಪಿಸ್. ಆ್ಯಕ್ಚುಲಿ ಇಲ್ಲಿ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಆ್ಯಂಡ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರೀಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರೀಬೇಕು. ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದರೆ ಅದೇ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿಕೊಂಡು ನಿಮಗೆ ಕ್ವಶನ್ ಟ್ಯಾಗ್ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಪ್ರೆಸೆಂಟ್ ಟೆನ್ಸ್, ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ನೋಡ್ಕೋಬೇಕು. ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಡೂ ಅಥವಾ ಡಸ್ ಯೂಸ್ ಮಾಡಬೇಕು. ಪಾಸ್ಟ್ ಟೆನ್ಸಲ್ಲಿದ್ದರೆ ಡಿಡ್ ಯೂಸ್ ಮಾಡಬೇಕು. ಅದು ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಈಟ್ಸ್, ಡ್ರಿಂಕ್ಸ್, ಸಿಂಗ್ಸ್, ಗೋಸ್ ಈ ಥರ ES ಬರುತ್ತೆ ಅಥವಾ ಎಸ್ ಬರುತ್ತೆ ಅಂತಂದರೆ ಅಲ್ಲಿ ಕಣ್ಣು ಮುಚ್ಕೊಂಡು ಹಾಕ್ಬಿಡಿ ಡಸ್ ಆಯಿತಾ. ಡಸ್ ಅಥವಾ ಡಸಂಟ್. ED ಫಾರ್ಮಲ್ಲಿತ್ತು ಅಂತಂದರೆ, ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿತ್ತು ಅಂತಂದರೆ ಡಿಡ್ಡು. 2 ಇಲ್ಲ ಅಂತಂದರೆ ಡು ಆಯಿತಾ. ಇಲ್ಲ ಅಂತಂದರೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿಕೊಂಡು ನೀವು ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡ್ಬೋದು. ನೋಡಿ ಇಲ್ಲೊಂದಷ್ಟೇ ಎಕ್ಸಾಂಪಲ್ಸ್ ಇಲ್ಲಿ ಇದೆ, ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಸಿಲಬಿಫಿಕೇಷನ್ ಓವಲ್ ಸೌಂಡ್ ಕೌಂಟ್ ಮಾಡ್ಕೊಳ್ಳಿ, ನೀವು ಬರಿಬೇಕಾಗತ್ತೆ ಆಯಿತಾ. ಅಥವಾ ಸ್ಪ್ಲಿಟ್ ಮಾಡ್ಕೊಳ್ಳಿ ಮಕ್ಕಳೇ, ನೀವು ಅಟ್ಲೀಸ್ಟ್ ಸ್ಪ್ಲಿಟ್ ಮಾಡ್ಕೋಬೋದು. ಇವಾಗ ಸ್ಪ್ಲಿಟ್ ಮಾಡೋಕ್ಕಾಗಲ್ಲ. ಗೋ ಸ್ಪ್ಲಿಟ್ ಮಾಡ್ಬೋದು, 2 ಸಿಲಬಲ್ ವರ್ಡ್. ಪ್ರೊಸೆಷನ್ 3 ಸಲ ಸ್ಪ್ಲಿಟ್ ಮಾಡ್ಬೋದು, 3 ಸಿಲಬಲ್ ವರ್ಡ್. ಈ ಥರ ಸ್ಪ್ಲಿಟ್ ಮಾಡ್ಕೊಂಡಾದರೂ ಬರೀರಿ. ನೆಕ್ಸ್ಟ್ ನೋಡೋದಾದರೆ ನಿಮಗೆ ಚೇಂಜ್ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್. ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತಂದರೆ ಇವಾಗ ಅಡ್ಮಿಟ್ ಇದೆ ಅಡ್ಮಿಷನ್, ಎಕ್ಸೆಲ್ ಇದೆ ಎಕ್ಸಲೆಂಟ್. ಸೆಂಟೆನ್ಸ್ ಓದ್ಬಿಟ್ಟು ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ನ ನೀವು ಫಾರ್ಮ್ ಮಾಡಬೇಕು. ಇಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥದ್ದು ಇದೆ ಆ್ಯಂಡ್ ಹೊಸದು ಕೂಡ ಇದೆ, ರೆಫರ್ ಮಾಡ್ಕೊಳ್ಳಿ ಎಕ್ಸಾಂಪಲ್ಸು. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಕೊಡೋದು ಅಡ್ಜೆಕ್ಟಿವ್, ಅಡ್ವರ್ಬ್, ನೌನ್, ಪ್ರನೌನ್ ಇವಾಗ ಕೊಡ್ತಾ ಇದ್ದಾರೆ ಆಯಿತಾ. ಇನ್ನೇನು ಪ್ರಿಪೋಸಿಷನ್, ಕಂಜೆಕ್ಷನ್ ಎಲ್ಲ ನಿಮಗೆ ಏನು ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ ವರ್ಡಲ್ಲಿ ಕೇಳಲ್ಲ ಆಯಿತಾ. ಅಡ್ಜೆಕ್ಟಿವ್ ಅಂತ ಅಂದರೆ ಯಾವುದಾದ್ರೂ ಒಂದು ವ್ಯಕ್ತಿನ, ವಸ್ತುನ ಡಿಸ್ಕ್ರೈಬ್ ಮಾಡ್ತಾ ಇರೋದು, ಕ್ವಾಲಿಟಿ ಕ್ವಾಂಟಿಟಿ ಹೇಳ್ತಾ ಇರೋದು, ಅದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಅಡ್ವರ್ಬ್ ಅಂತ ಅಂದರೆ ಕ್ರಿಯಾಪದವನ್ನೇ ಡಿಸ್ಕ್ರೈಬ್ ಮಾಡ್ತಾ ಇರೋದು, ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂಥದ್ದನ್ನು ನಾವು ಅಡ್ವರ್ಬ್ ಅಂತ ಹೇಳ್ಬೋದು. ಇಂದ ಅಡ್ವರ್ಬ್ ಎಂಡ್ ಆಗ್ತಾ ಇರುತ್ತೆ ಜಾಸ್ತಿ. ಸೊ ಈ 2 ಜಾಸ್ತಿ ಕೇಳ್ತಾ ಇರ್ತಾರೆ ಮಕ್ಕಳೇ, ಇಲ್ಲಿ ನೀವು ರೆಫರ್ ಮಾಡ್ಕೋಬೋದು. ಲ್ಯಾಂಗ್ವೇಜ್ ಫಂಕ್ಷನ್ ವೆರಿ ಈಸಿ. ಅವ್ರ ಅಂಡರ್ಲೈನ್ಡ್ ಸೆಂಟೆನ್ಸು ಯಾವ ರೀತಿ ಇದೆ, ಯಾವ ಭಾಷಾ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಅದನ್ನು ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ. ಮಾಮ್ ದೆನ್ ಗೋ ವಿತ್ ದ್ಯಾಟ್ ಡಿಯರ್ ಅಂತಂದರೆ ಅವಳು ಅಡ್ವೈಸ್ ಮಾಡ್ತೀವಿ. ಮಾಮ್ ಹೇಳ್ತಾಳೆ ನಿಮ್ಮ ಡ್ಯಾಡಿ ಜೊತೆ ಹೋಗು ಅಂತ ಅಡ್ವೈಸ್ ಮಾಡ್ತಿದ್ದಾಳೆ. ಸೊ ಈ ರೀತಿಯಾದಂಥ ಪ್ಲೀಸ್ ಅಂತ ಇದ್ದರೆ ರಿಕ್ವೆಸ್ಟು, ಕ್ವಶನ್ ಮಾರ್ಕ್ ಇದ್ದರೆ ಆಸ್ಕಿಂಗು ಅಥವಾ ಸೀಕಿಂಗ್ ಪರ್ಮಿಷನ್ ಈ ಥರ ಕ್ವಶನಿಂಗ್ ವರ್ಡ್ ಇದ್ದರೆ. ಆಮೇಲೆ ಆರ್ಡರ್ ಮಾಡೋ ಥರ ಶುಡ್ಡು ಈ ಥರ ಎಲ್ಲ ಬಂದರೆ ಆರ್ಡರಿಂಗು, ಈ ರೀತಿ ಸಲಹೆ ಕೊಡೋದು, ಈ ಥರದ್ದೆಲ್ಲ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬರ್ತಾ ಇರುತ್ತೆ, ರೆಫರ್ ಮಾಡಿಕೊಡಿ. ಇಲ್ಲೊಂದಷ್ಟು ಕೊಲೊಕೇಶನ್ ಮತ್ತೆ ರಿಪೀಟ್ ಆಗಿದೆ. ಹೋಮೋಫೋನ್ಸ್ ಅಂತಾನೆ ಸಿಮಿಲರ್ ಸೌಂಡ್ಸ್ ಇರುತ್ತೆ, ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಸೊ ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ ಹೋಮೋಫೋನ್ಸ್ನ ನೀವು ಸೆಲೆಕ್ಟ್ ಮಾಡಿ ಬರಿಬೋದು. ನೆಕ್ಸ್ಟ್ ನೋಡಿ ಮಕ್ಕಳೇ, ಪ್ರೊಫೈಲ್ ರೈಟಿಂಗ್. ದಯವಿಟ್ಟು 3 ಮಾರ್ಕ್ ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಏನು ಕೊಟ್ಟಿರ್ತಾರೋ ಅದನ್ನು. ಈಸ್ ಎ ಡಾಕ್ಟರ್, ಈ ವಾಸ್ ಬಾರ್ನ್ ಆನ್, ಅಲ್ಲಿ ಹಿ, ಇಸು, ಹಿಮ್ಮು, ಅರ್ರು, ಶಿ ಈ ಥರದನ್ನು ಯೂಸ್ ಮಾಡಿಕೊಂಡು ಒಂದು ಪ್ರೊಫೈಲ್ ಮಾಡೋದು. ನೋಡಿ, ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ಡ್ಯಾಶ್ ಡ್ಯಾಶ್. ಪ್ರೊಫೈಲ್ ಅಲ್ಲೇ ಇರುತ್ತೆ. ಈಸ್ ಪೇರೆಂಟ್ಸ್ ಆರ್, ಈಸ್ ವರ್ಕಿಂಗ್ ಆ್ಯಸ್, ಈಸ್ ನೋನ್ ಫಾರ್, ಈಸ್ ಗುಡ್ ಇನ್, ಈಸ್ ಕ್ವಾಲಿಫಿಕೇಷನ್ ಈಸ್. ಈ ಥರ ಬರ್ಕೊಂಡ್ರೆ ಒಂದು ಪ್ಯಾರಾಗ್ರಾಫ್ ಆಗೇ ಬಿಡುತ್ತೆ. 3 ಮಾರ್ಕ್ಸ್ ಖಂಡಿತವಾಗ್ಲೂ ಬರುತ್ತೆ. ಪಿಕ್ಚರ್ ಡಿಸ್ಕ್ರಿಪ್ಷನ್ ನೋಡಿ. ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಲ್ವಾ. 1 ಪಿಕ್ಚರ್ ಈಸ್ ಈಕ್ವಲ್ ಟು 1000 ವರ್ಡ್ಸ್ ಅಂತ ಇದೆಷ್ಟು ಕಾಮನ್ನಾಗಿ ಬರೀಬೇಕಾಗಿರೋದು. ದಿಸ್ ಈಸ್ ಎ ಪಿಕ್ಚರ್ ಆಫ್ ಗಾರ್ಡನ್, ದಿಸ್ ಈಸ್ ಎ ಪಿಕ್ಚರ್ ಆಫ್ ಸ್ಕೂಲ್, ದಿಸ್ ಈಸ್ ಎ ಪಿಕ್ಚರ್ ಆಫ್ ಫಾರೆಸ್ಟ್ ಈ ಥರ ಆಯಿತಾ. ದೇರ್ ಆರ್ ಸೋ ಮೆನಿ ಚಿಲ್ಡ್ರನ್ ಇನ್ ದ ಪಿಕ್ಚರ್ ಈ ರೀತಿ ಬರೀಬೋದು. ದೇರ್ ಆರ್ ಸೋ ಮೆನಿ ಟ್ರೀಸ್ ಇನ್ ದ ಪಿಕ್ಚರ್ ಈಸ್ ವೆರಿ ಇನ್ಫಾರ್ಮೇಟಿವ್. ಐ ಲೈಕ್ ದಿಸ್ ಪಿಕ್ಚರ್. ಚೆನ್ನಾಗಿದ್ರೆ, ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದರೆ ಇವಾಗ ಕಾಡು ಕಡಿತಿದ್ದಾರೆ ಆ ಥರ ಎಲ್ಲ ಪಿಕ್ಚರ್ ಇದ್ದರೆ ದಿಸ್ ಪಿಕ್ಚರ್ ಈಸ್ ನಾಟ್ ಗುಡ್ ಅಂತಲೂ ಕೂಡ ನೀವು ಬರೀಬೋದು. ಸೊ ವಿ ಕ್ಯಾನ್ ಸಿ ಹಿಯರ್ ಸೋ ಮೆನಿ ಪೀಪಲ್ ಆರ್ ವರ್ಕಿಂಗ್.
there is a big house, there is a ಚಾಕ್ ಬೋರ್ಡ್, ಈ ಥರ ಎಲ್ಲ ನೀವು ಬರಿಬೋದು ಆಯಿತಾ. ಸೊ ಲೆಟರ್ ರೈಟಿಂಗ್ ಫಾರ್ಮೆಟ್ ನೋಡಿತಿದ್ದಂಗೆ ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೀವು ಆದಷ್ಟು ಫಾರ್ಮಲ್ ಲೆಟರ್ನ ಪ್ರಾಕ್ಟೀಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳೇ. ಆಲ್ರೆಡಿ ನನಗೆ ಇನ್ಫಾರ್ಮಲ್ ಲೆಟರ್ ಬರೆಯೋಕ್ಕೆ ಗೊತ್ತು, ನೋ ಪ್ರಾಬ್ಲಮ್. ಯಾರು ಕಲ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಫಾರ್ಮಲ್ ಲೆಟರ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಈಸಿ ಇರುತ್ತೆ ಅಂತಂದರೆ ಫಾರ್ಮಲ್ ಲೆಟರು ನೋಡಿ. ಇನ್ಫಾರ್ಮಲ್ ಲೆಟರ್ಗೆ ನಿಮ್ಗೆ ಗೊತ್ತು, ಫ್ರಮ್ ಅಡ್ರೆಸ್ ಹಾಕ್ತೀರಾ, ಡೇಟ್ ಹಾಕ್ತೀರಾ, ಸೆಲಿಟೇಷನ್ ಹಾಕ್ತೀರಾ, ಬಾಡಿ ಆಫ್ ದಿ ಲೆಟರ್ ಬರೀತೀರಾ ಆ್ಯಂಡ್ ನೆಕ್ಸ್ಟು ಎಂಡ್ ಮಾಡ್ತೀರಾ. ಆದರೆ ಫಾರ್ಮಲ್ ಲೆಟರಲ್ಲಿ ಆ್ಯಂಡ್ 2 ಅಡ್ರೆಸ್ ಕೂಡ ನೀವು ಬರಿಬೋದು. ಬರ್ತಿಲ್ಲ ಅಂದರೆ ಅದಕ್ಕೆ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ. ಆದರೆ 2 ಅಡ್ರೆಸ್ ಲಾಸ್ಟಿಗೆ ನೀವು ಬರೀರಿ. ಸೊ ಚಾನ್ಸ್ ತೊಗೊಳ್ಳೋದು ಬೇಡ. ನೆಕ್ಸ್ಟ್ ನೋಡೋದಾದರೆ ವಾಟ್ ಈಸ್ ದಿಸ್ ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರ್ ನೋಡಿ ಮಕ್ಕಳೇ, ಫ್ರಮ್ ಅಲ್ಲೇ ಇರುತ್ತೆ ಆಯಿತಾ. ಅದಾದಮೇಲೆ ಡೇಟ್ ಹಾಕ್ತೀರಾ, ಅಲ್ಲೇ ಇರುತ್ತೆ. ಆಮೇಲೆ 2 ಅಲ್ಲೇ ಇರುತ್ತೆ. ಸ್ಯಾಲ್ಯುಟೇಷನ್ ಹಾಕ್ತೀರಾ. ಸಬ್ಜೆಕ್ಟ್ ನೋಡಿ ಹಿಂದ್ಗಡೆಯಿಂದ ಬನ್ನಿ, ಹಿಂದ್ಗಡೆಯಿಂದ ಅಬೌಟ್ ಅಂತ ಒಂದಿಷ್ಟು ಆದಮೇಲೆ ಅವರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ. ರಿಕ್ವೆಸ್ಟಿಂಗ್ ಫಾರ್ ಸ್ಟ್ರೀಟ್ ಲೈಟ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇನ್ಕನ್ವೀನಿಯನ್ಸ್ ಬಗ್ಗೆ ಕೊಟ್ಟಿದ್ದಾರೆ, ನೀವು ಅದನ್ನು ಬರ್ಕೋಬೋದು. ಆ್ಯಸ್ ಪರ್ ದಿ ಎಬೋ ಮ್ಯಾಟರ್ ಫಸ್ಟ್ ಲೈನ್ ಆಯಿತಾ. ಇಲ್ಲಿಲ್ಲ, ನೀವು ಬರೀ ಏನು ಗೊತ್ತಾಗ್ದಿರೋರ್ಗೆ ಹೇಳ್ತಾ ಇದ್ದೀನಿ. ಆ್ಯಸ್ ಪರ್ ದಿ ಎಬೋ ಮ್ಯಾಟರ್, ಐ ಆಮ್ ಜ್ಯೋತಿ ಆರ್ ಜಾನ್ ಫ್ರಮ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಹಾವೇರಿ. ಸೊ ದೇರ್ ಆರ್ 300 ಹೌಸಸ್ ಇನ್ ಅವರ್ ಏರಿಯಾ. ಈ ರೀತಿ ನೀವು ಸ್ಟಾರ್ಟ್ ಮಾಡ್ಕೊಬೋದು. ಆಮೇಲೆ ಡೂ ದ ನೀಡ್ಫುಲ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್, ಥ್ಯಾಂಕಿಂಗ್ ಯು ಆರ್ ಸಿನ್ಸಿಯರ್ಲಿ. ಎಲ್ಲನೂ ಲೆಫ್ಟಿಗೆ ನೀಟಾಗೆ ಬರಿಬೇಕು ಆಯಿತಾ, ಒಂದೇ ಕಡೆ ಬರಿಬೇಕು. ಅಲ್ಲೊಂದು ಅಲ್ಲೊಂದು ಅದು ಓಲ್ಡ್ ಮೆಥಡ್ ನೀವು ಫಾಲೋ ಮಾಡಬಾರ್ದು. ನೆಕ್ಸ್ಟು ಪ್ಯಾಸೇಜ್ ರೈಟಿಂಗ್ ಇರುತ್ತೆ. ಪ್ಯಾಸೇಜ್ ನೋಡಿ ನಿಮಗೇನು ಗೊತ್ತಾಗಿಲ್ಲ ಅಂದರೆ ಕ್ವಶನ್ ಓದಿ ಫಸ್ಟು. ಆ ಕ್ವಶನಲ್ಲಿ ಒಂದು ಕೀವರ್ಡ್ ಇರುತ್ತೆ. ಆ ಕೀವರ್ಡು ನಿಮಗೆ ಪ್ಯಾಸೇಜಲ್ಲಿ ಎಲ್ಲಿ ಸಿಗುತ್ತೆ ಆ ಕೀವರ್ಡ್ನ ಸುತ್ತಮುತ್ತ ಒಂದು 4 ಲೈನ್ ಬರ್ತೀರಿ. ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟು ಕ್ವಾಲಿಟಿ ಆಫ್ ಮಸಿ ಪೋಯಮ್ ಎಲ್ಲರೂ ಕಲ್ತಿರ್ತೀರ ಅಥವಾ ಬ್ಲೈಂಡ್ ಬಾಯ್ ಆದರೂ ಕಲ್ತಿರ್ತೀರ, ಬರೀರಿ. ಸಾಂಗ್ ಆಫ್ ಇಂಡಿಯಾ ಸಮ್ಮರಿ ಕಲ್ತ್ಕೊಂಡ್ರೆ ಅವ್ರು ಯಾವ ರೀತಿ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ಬೋದು. ಪ್ಯಾರಾಗ್ರಾಫ್ ಆರ್ ಒಟ್ಟು ಸಮ್ಮರಿಯಲ್ಲಾದರೂ ಕೊಡ್ತಾರೆ. ಜಾಸ್ ಪ್ಲೇಯರ್ ಕೂಡ ಪ್ಯಾರಾಗ್ರಾಫ್ ಕ್ವಶನಲ್ಲಿ ಕೊಡ್ಬೋದು. ಐ ಆಮ್ ದಿ ಲ್ಯಾಂಡ್ ಕೂಡ ಪ್ಯಾರಾಗ್ರಾಫಲ್ಲಿ ಕೊಡ್ಬೋದು. ಗ್ರ್ಯಾಂಡ್ ಮಾ ಕೂಡ ಪ್ಯಾರಾಗ್ರಾಫ್ ಆರ್ ಸಮ್ಮರಿ ಯಾವುದ್ರಲ್ಲಾದರೂ ಕೊಡ್ಬೋದು. ಐ ಆಮ್ ದಿ ಲ್ಯಾಂಡಿಂದ ಕೆಲವೊಂದು 3 ಎಕ್ಸ್ಟ್ರಾಕ್ಟ್ಸ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಲ 3 ಮಾರ್ಕ್ ಪ್ಯಾರಾಗ್ರಾಫ್ಗಾದರೂ ಕೇಳ್ತಾರೆ, ಎಕ್ಸ್ಟ್ರಾಕ್ಟ್ಗಾದರೂ ಕೇಳ್ತಾರೆ. ಬಲೆಡ್ ಆಫ್ ದಿ ಟೆಂಪೆಸ್ಟ್ ಇಂದ ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. ಸಾಂಗ್ ಆಫ್ ಇಂಡಿಯಾದಲ್ಲೂ ಎಕ್ಸ್ಟ್ರಾಕ್ಟ್ಸ್ ಕಲ್ತ್ಕೊಳ್ಳಿ. ಆನ್ ದಿ ಟಾಪ್ ಆಫ್ ದಿ ವರ್ಡ್ ಎರಡೇ. ಅವ್ರ ಪ್ರಿಪೇರ್ಡ್ನೆಸ್ಸು ಅವ್ರು ಪಟ್ಟಂಥ ಕಷ್ಟ, ಈ ಎರಡು ವೆರಿ 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 ಇಂಪಾರ್ಟೆಂಟ್, ಕಲ್ತ್ಕೊಳ್ಳೇಬೇಕು ಆಯಿತಾ. ಗ್ರೇಟ್ ಮಾರ್ಟರ್ ಎವರ್ ಚೆರಿಸ್ಟ್, ಅಥವಾ ನೀವು ನಾರಾಯಣಪುರ ಇನ್ಸಿಡೆಂಟ್ ಕಲಿತೀನಿ ಅಂತಂದರೆ ಅದಾದರೂ ಕಲ್ತ್ಕೋಬೋದು ಆಯಿತಾ. ಅದರಲ್ಲಿ ಅದು ಮತ್ತು ಇದು ಆಪ್ಷನಲ್ಲಿರುತ್ತೆ. ಸೊ ಇಲ್ಲ ಅದು ಆ ಲೆಸನ್ ಓದಿ, ಇಲ್ಲ ಈ ಲೆಸನ್ ಓದಿ. ಆಲ್ರೆಡಿ ನಾರಾಯಣಪುರ ಇನ್ಸಿಡೆಂಟ್ ಓದಿರೋರು ಟಿಕ್ಕಿ ಡಾಲ್ಮಾ ಅಂದರೆ ಆನ್ ದಿ ಟಾಪ್ ಆಫ್ ದಿ ವರ್ಡ್ ಬೇಡ ಆಗಿರುತ್ತೆ. ನೆಕ್ಸ್ಟು ಗ್ರೇಟ್ ಮಾರ್ಟರ್ ಎವರ್ ಚೆರಿಸ್ಟ್ ಓದ್ಕೊಳ್ಳಿ, ಇಲ್ಲ ವಾಂಜಿಯಾದು ಬರ್ಡ್ ಆಫ್ ಹ್ಯಾಪಿನೆಸ್ ಆದರೂ ಓದ್ಕೊಳ್ಳಿ. ಬರ್ಡ್ ಆಫ್ ಹ್ಯಾಪಿನೆಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಅದರಲ್ಲಿ ಇನ್ನೇನು ಕೇಳಲ್ಲ. ಮಾನ್ಸ್ಟರ್ ಎಲ್ಲ 3 ಮಾನ್ಸ್ಟರ್ ಬರ್ತಾರೆ, ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ನೀವು ಗ್ರೇಟ್ ಮಾರ್ಟರ್ದೇ ಓದ್ಕೋಬೋದು. ಸೊ ಇದಿಷ್ಟು ಓದ್ಕೊಳ್ಳಿ ಮಕ್ಕಳೇ, ನಿಮಗೆ ಯಾವ ರೀತಿಯಲ್ಲೂ ಮಾರ್ಕ್ಸ್ ಕಮ್ಮಿ ಬರೋಕ್ಕೆ ಚಾನ್ಸೇ ಇಲ್ಲ. ಯಾವುದನ್ನು ಮಿಸ್ ಮಾಡಿಲ್ಲ. ಇಲ್ಲಿ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಆಗಿದೆ. ಸೊ ಇದಿಷ್ಟು ಓದ್ಕೊಳ್ಳಿ. ಆ್ಯಂಡ್ ನಿಮಗೆ ನಾನು ಎಕ್ಸ್ಟ್ರಾಕ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಅಪ್ಡೇಟ್ ಮಾಡ್ತಾಯಿರ್ತೀನಿ. ಏನಾದರೂ ಇಂಪಾರ್ಟೆಂಟ್ PDF ನಿಮಗೆ ಅಪ್ಲೋಡ್ ಮಾಡ್ತಾಯಿರ್ತೀನಿ, ನಿಮಗೆ ಯೂಸ್ ಮಾಡ್ಕೋತಾಯಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಗ್ರಾಮರ್ ವೈಸ್ ಅಥವಾ ಲೆಸನ್ ವೈಸ್ ಯಾವುದಾದ್ರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಇಂಗ್ಲೀಷ್ ಇಸ್ ವೆರಿ ಈಸಿ. ಸೊ ಯು ಕ್ಯಾನ್ ಸ್ಕೋರ್ ಮೋರ್ ಆ್ಯಂಡ್ ಮೋರ್ ಮಾರ್ಕ್ಸ್. ನಿಮಗೆ ಟೋಟಲ್ಗೆ ಆ್ಯಡ್ ಆಗುತ್ತೆ. ಔಟ್ ಆಫ್ ಔಟ್ ಕೂಡ ಸ್ಕೋರ್ ಮಾಡ್ಬೋದು. ನಾನು ಆಲ್ರೆಡಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿರೋ ಮಗುದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆನ್ಸರ್ ಶೀಟು. ಬೇಕಿದ್ದರೆ ಅದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.